ತುಂಗಭದ್ರಾ ನದಿಗೆ 1,00,000 ಕ್ಯೂಸೆಕ್ಗೂ ಅಧಿಕ ನೀರಿನ ಹರಿವು ಬಂದಿರೋದ್ರಿಂದ ಮಂತ್ರಾಲಯದಲ್ಲಿ ರಾಯರು ಕುಳಿತು ಜಪ ಮಾಡಿದ್ದ ಕಟ್ಟೆ ಜಲಾವೃತವಾಗಿದೆ. ರಾಯಚೂರಿನ ಎಲೆಬಿಚಾಲಿಯಲ್ಲಿ ಇರ್ತಕ್ಕಂಥ ಜಪದ ಕಟ್ಟೆ ಇಲ್ಲಿ ರಾಯರು 13 ವರ್ಷ ತಪಸ್ ಮಾಡಿದ್ರು ಅನ್ನೋಂಥ ಪ್ರತೀತಿ ಇದೆ. ಇಲ್ಲೇ ಇರುವಂಥ ಶಿವಲಿಂಗ ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಈ ಸರಿ ರಾಜ್ಯದ ನದಿಗಳು ತುಂಬಿ ಹರಿತಾ ಇದ್ದಾವೆ. ನೋಡಿ, ಇದೇ ಒಂದು ಭಾಗ, ಈ ಜಾಗದಲ್ಲಿ ರಾಯರು ಕುಳಿತು ತಪಸ್ ಮಾಡಿದ್ರು ಅನ್ನೋಂಥ ಪ್ರತೀತಿ. ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋದವರು ಇಲ್ಲಿಗೂ ಕೂಡ ಭೇಟಿ ಕೊಡ್ತಾರೆ. ಇದೀಗ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ. ತೀರಾ ಮೇಲ್ವರೆಗೂ ನೀರು ಬಂದ್ಬಿಟ್ಟಿದೆ, ಹೋಗೋಕ್ಕೆ ಆಗಲ್ಲ, ಅಷ್ಟು ಮಟ್ಟಿಗೆ ನೀರು ಬಂದಿದೆ. ಇನ್ನು ಬಾಗಲಕೋಟೆನಲ್ಲೂ ಅಷ್ಟೇ, ಅಲ್ಲೂ ಕೃಷ್ಣ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರು ಬಂದಿದೆ. ಅಲ್ಲೂ ಕೂಡ ದೇವಸ್ಥಾನಗಳು ಜಲಾವೃತ ಆಗಿಬಿಟ್ಟಿದ್ದಾವೆ. ನದಿ ತೀರದ ಗ್ರಾಮಗಳು ಅಲ್ಲೂ ಕೂಡ ಜಲಾವೃತ ಆಗಿದೆ. ರೈತರು ಬೆಳೆದಿದ್ದ ಬೆಳೆ ನೀರು ಪಾಲಾಗಿದೆ. ಪ್ರಮುಖ ದೇವಸ್ಥಾನಗಳಿಗೆ ಜಲದಿಗ್ಬಂಧನ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಶೂರ್ಪಾಲಿ ಗ್ರಾಮದ ಪ್ರಸಿದ್ಧ ದೇವಾಲಯ ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ದೃಶ್ಯಗಳು ನೋಡ್ತಾ ಇದ್ರ, ಇಡೀ ದೇವಸ್ಥಾನ ಮುಳುಗೋ ಅಷ್ಟರ ಮಟ್ಟಿಗೆ ನೀರು ಬಂದಿರತಕ್ಕಂಥದ್ದು. ಬಾಗಲಕೋಟೆಯಲ್ಲೂ ಕೂಡ ಸಂಪೂರ್ಣ ಕೃಷ್ಣಾ ನದಿಯ ನೀರು ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲಿ ಘಟಪ್ರಭಾ ನದಿಯ ನೀರು ಕೂಡ ಬರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ನೀರು, ಕೃಷ್ಣ ಘಟಪ್ರಭಾ ಎರಡೂ ನದಿಗಳ ನೀರು ಅಬ್ಬರ ಹೆಚ್ಚಾಗಿ ದೇವಸ್ಥಾನಗಳು ಮುಳುಗಿದ್ದಾವೆ. ಮಿರ್ಜಿ ಗ್ರಾಮಕ್ಕೆ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ಗ್ರಾಮದ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಇದನ್ನು ಅತಿವೃಷ್ಟಿ ಅಂತ ಕರಿಬೇಕೋ ಅಥವಾ ಮಾನವ ನಿರ್ಮಿತ ಅತಿವೃಷ್ಟಿ ಅಂತ ಕರಿಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಜನಗಳಿಗೆ ಈ ಸಾರಿಯೂ ಕೂಡ ಜಲಗಂಡಾಂತರ ತಪ್ಪಿದ್ದಲ್ಲ. ನೋಡ್ತಾ ಇದ್ದೀರಿ, ಮಿರ್ಜಿ ಗ್ರಾಮಕ್ಕೆ ಯಾವ ರೀತಿಯಲ್ಲಿ ನೀರು ನುಗ್ಗಿಬಿಟ್ಟಿದೆ ಅಂತ. ಮನೆಗಳು ಜಲಾವೃತಗೊಂಡಿದೆ. ಪಾಪ ಚಿಕ್ಕ ಪುಟ್ಟ ಶೆಡ್ಗಳಲ್ಲಿ ಬದುಕುವಂಥವ್ರಂತೂ ಹೇಗೆ ಬದುಕಬೇಕು, ಅವ್ರಿಗೆ ಬೇರೆ ಸೂರೇ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಇಡೀ ಗ್ರಾಮದಾದ್ಯಂತ ಹೇಗೆ ನೀರು ನಿಂತ್ಕೊಂಡಿದೆ ನೋಡ್ತಾ ಇದ್ದೀರಾ. ಮರಗಳು ಅಲ್ಲೆಲ್ಲೂ ಕಾಲಿಡಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ಗ್ರಾಮ ಜಲಾವೃತ ಆಗಿದೆ. ಇದು ಬಾಗಲಕೋಟೆ ಪರಿಸ್ಥಿತಿ. ಆದರೆ ಇನ್ನು ಶಿವಮೊಗ್ಗ, ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮಳೆರಾಯ ಅಬ್ಬರವನ್ನು ಮುಂದುವರಿಸಿದ್ದಾನೆ. ಅಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಹಾವಳಿ ಉಂಟು ಮಾಡಿದೆ ಮಳೆ. ಸೀಗೆಹಟ್ಟಿ ಬಡಾವಣೆ, ಶಿವಮೊಗ್ಗದ ಸೀಗೆಹಟ್ಟಿ ಬಡಾವಣೆ ಸಂಪೂರ್ಣ ಜಲಾವೃತ ಆಗಿದೆ. ಮನೆಗಳ ಮುಂದೆ 3-4 ಅಡಿ ನೀರು ನಿಂತ್ಕೊಂಡಿದೆ. ಮನೆಗಳಿಗೆ ನೀರು ನುಗ್ಗಿ ಮನೆಗಳನ್ನು ಜನ ಖಾಲಿ ಮಾಡ್ತಾ ಇದ್ದಾರೆ. ಮುಕ್ತೇಶ್ವರಿ ಚೌಡಮ್ಮ ದೇವಸ್ಥಾನ ಕೂಡ ಜಲಾವೃತ ಆಗಿದೆ. ನೋಡಿ, ಗಾಡಿ ಮುಳುಗೋಷ್ಟು ನೀರು ತುಂಬಿಟ್ಟಿದೆ ಅಲ್ಲಿ ಬಡಾವಣೆಗಳಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಂಥದ್ದಕ್ಕೆಲ್ಲ ತಕ್ಷಣ ಗಮನ ಕೊಡಬೇಕು. ಏನು ಮಾಡ್ತಿರ್ತಾರೆ ಗೊತ್ತಿಲ್ಲ. ಆಕ್ಟಿವ್ ಆಗಿದ್ದಾರೋ ಇಲ್ವೋ ಅಂಥ ಯಾವ ವರದಿಗಳು ನಮಗಂತೂ ಸಿಗ್ತಾ ಇಲ್ಲ. ಎಲ್ಲ ಕಡೆ ರಾಜ್ಯಾದ್ಯಂತ, ಅದು ಶಿವಮೊಗ್ಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ? ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು ನೀವು ನೋಡ್ಬೋದು. ಮನೆಗಳಿಗೆ ಎಲ್ಲಿವರೆಗೆ ನೀರು ನಿಂತಿದೆ ಅಂದರೆ ಸುಮಾರು ರಸ್ತೆ ಮೇಲಿಂದ 2-3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಈಗ ನಾವು ತೋರಿಸ್ತಿರುವಂಥ ದೃಶ್ಯ ಇದು ಸೀಗೆಹಟ್ಟಿಯಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋ ನೋಡ್ಬೋದು. ಅಲ್ಲಿ ಬೈಕ್ ಸಹ ಎಲ್ಲಿ ತನಕ ಮುಳುಗಿ ಜಲಾವೃತವಾಗಿದೆ ಅಂತೇಳಿ. ಈ ಕಡೆ ಬಂದರೆ ಏನು ಮುಖೇಶ್ವರಿ ಚೌಡಮ್ಮ ದೇವಸ್ಥಾನ ಇದೆ. ಮುಖೇಶ್ವರಿ ಚೌಡಮ್ಮ ದೇವಸ್ಥಾನ ಸಹ ಅಲ್ಲಿ ಸಹ ಜಲಾವೃತಗೊಂಡಿರುವಂಥದ್ದು. ಇಲ್ಲಿನ ಅನೇಕ ಕುಟುಂಬಗಳು ಏನೋ ಜಲಾವೃತದ ಆತಂಕದಲ್ಲಿ ಆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಕೆಲವೊಂದು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಯಾಕಂದರೆ ಮನೆಗಳಿಗೆ ಪ್ರತಿದಿನ ನೀರು ಹೆಚ್ಚಾದಂಥ ಕ್ಷಣಕ್ಕೂ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹಾಗಾಗಿ ನದಿಗೆ ನೀರು ಬಿಡೋದು ಸಹ ಜಾಸ್ತಿ ಪ್ರಮಾಣದಲ್ಲಿ ನದಿಗೆ ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಮತ್ತೆ ನೀರು ಎಷ್ಟು ಹೆಚ್ಚಿಗೆ ಬಿಡ್ತಾರೋ ಅಷ್ಟು ಅಪಾಯ ಇಲ್ಲಿನ ನಿವಾಸಿಗಳಿಗೆ ಆವರಿಸಿರುವಂಥದ್ದು. ಹಾಗಾಗಿ ಇಲ್ಲಿನ ನಿವಾಸಿಗಳಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಇಡೀ ದಿನ ಬದುಕನ್ನು ಕಟ್ಕೊಂಡಿದ್ದಾರೆ ನೀರಿನಲ್ಲಿ. ಇಲ್ಲಿ ನಿವಾಸಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಯಾವಾಗಿಂದ ಹಿಂಗಾಗಿರೋದು? ಯಾರು ಬಂದಿದ್ರಾ? ಎಲ್ಲ ಬಂದಿದ್ರು. ಶಾಸಕರು ಬಂದಿದ್ರು, ಆಮೇಲೆ ಎಸ್ ಕೆ ಮರಿಯಪ್ಪ ಅವರು ಬಂದಿದ್ರು, ಆಮೇಲೆ ಇವರು ಶಂಕರ್ ಗನ್ನಿ ಅವರು ಬಂದಿದ್ರು. ಇದು ನಿನ್ನೆ ರಾತ್ರಿಯಿಂದ ಹಿಂಗಾಗಿದೆ. ಏನು ತೊಂದರೆ ಅಂದರೆ ನೀರು ಬಂದು ಈಗ 1-1.5 ಅಡಿ ನೀರು ಇಳಿದಿದೆ ಈಗ. ಆಮೇಲೆ ಇದು ಗಾಜನೂರು ಡ್ಯಾಮಿಂದನೂ ಸ್ವಲ್ಪ ನೀರು ಬಿಡೋದನ್ನು ಕಮ್ಮಿ ಮಾಡಿರಂತೆ.
ನಮಗೆ ಅದು ಗೊತ್ತಿಲ್ಲ. ಬಟ್ ಮಳೆ ಶಿವಮೊಗ್ಗದಾಗ ಮಳೆ ಕಮ್ಮಿ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ಡ್ರೈನೇಜ್ ಇಲ್ಲಿಂದ ಮೋರಿ ಪೈಪ್ ಹೋಗುತ್ತೆ. ಈ ಪೈಪ್ ಮನೆಗಳಿಗೆಲ್ಲ ನೀರು ನುಗ್ಗಿದ್ಯಾ? ನುಗ್ಗಿದೆ. ನೀರು ಇಲ್ಲಿವರೆಗೂ ಬಂದಿತ್ತು. ಇನ್ನೊಂದು ಅರ್ಧ ಅಡಿ ಬಂದಿದ್ರೆ ಮನೆಯೊಳಗೆ ಎಲ್ಲರಿಗೂ ನುಗ್ಗೋದು. ಖಾಲಿ ಮಾಡ್ಕೊಂಡು ಹೋಗಿ ಖಾಲಿ ಮಾಡ್ಕೊಂಡು ಹೋಗಿದ್ದು. ನಾವು ಖಾಲಿ ಮಾಡಿದ್ವಿ. ಇವು ಮನೆ ಖಾಲಿ ಆಗಿತ್ತು. ಒಂದು 3 ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ವಿ. ಆ ಕಡೆ 2 ಮನೆ ಖಾಲಿ ಮಾಡಿದ್ರು. ಎಲ್ಲ ಖಾಲಿ ಮಾಡ್ಕೊಂಡು ಇದ್ವಿ. ಜಾಸ್ತಿ ಬಿಟ್ರೆ ಮತ್ತೆ ಆತಂಕ ಆತಂಕ ಜಾಸ್ತಿ ಇದೆ. ಏನಾರು ಮತ್ತೆ ನೀರು ಬಿಟ್ಬಿಟ್ರೆ ಜಾಸ್ತಿ ಆಗುತ್ತಲ್ಲ, ಮತ್ತೆ ನಾನು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಈ ಥರದ ಜಲಾವೃತವಾದಂಥ ಕುಟುಂಬಗಳಿಗೆ ಅಲ್ಲಿ ಆಶ್ರಯ ನೀಡಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಅದೇ ರೀತಿ ಮಡಿಕೇರಿನಲ್ಲೂ ಕೂಡ ಕಾವೇರಿ ಪ್ರವಾಹಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಅಬ್ಬರ ಉಂಟಾಗಿದೆ. ಕೊಡಗಿನ ಬೇಗೂರಿನಲ್ಲಿ ಜನತೆಗೆ ನಿತ್ಯ ನರಕ. ಮಳೆಗಾಲ ಬಂದ್ಬಿಟ್ರೆ ಯಾಕೆ ಅಂತ ನೋಡಿದ್ರೆ ಅಲ್ಲಿ ಪ್ರವಾಹ ಬಂದಾಗ ನದಿ ದಾಟೋದಕ್ಕೆ ಬೋಟ್ ಬಳಕೆ ಮಾಡಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಯಮಪುರಿಗೆ ಹೋಗೋದು ಖಚಿತ ಅನ್ನೋಷ್ಟರ ಮಟ್ಟಿಗೆ ಬೋಟ್ನಲ್ಲೇ ಹೋಗ್ಬೇಕಾಗತ್ತೆ. ಅದು ಶಾಲೆ ಮಕ್ಕಳಿರ್ಲಿ, ವೃದ್ಧರಿರ್ಲಿ. ಪ್ರತಿ ವರ್ಷನೂ ಮಳೆಗಾಲ ಬರುವಾಗ ಇದೊಂದು ಪ್ರಾಬ್ಲಮ್ಮೇ. ಲಾಸ್ಟ್ ಇಯರ್ ಅಷ್ಟು ಮಳೆ ಇರಲಿಲ್ಲ, ಪ್ರಾಬ್ಲಮ್ ಅಷ್ಟು ಕಾಣಲಿಲ್ಲ. ಬಟ್ ಈ ವರ್ಷ ತುಂಬ ಮಳೆ ಜಾಸ್ತಿನೇ. ಜೊತೆಗೆ ಎಂತ ಅಂತ ಹೇಳಿದ್ರೆ ಕಂಪ್ಲೀಟ್ ಬ್ಲಾಕ್. ಎಂದ ನಮ್ಮ ಪರಂಬು ಮತ್ತು ಕೂಡಕಂಡಿ ಫ್ಯಾಮಿಲಿಯವರಿಗೆ ಪ್ರಾಬ್ಲಮ್ಮೇ. ಮತ್ತು ಮಕ್ಕಳಿಗೆ ತುಂಬ ಪ್ರಾಬ್ಲಮ್, ಶಾಲೆಗೆ ಹೋಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತು ವಯಸ್ಸಾದವರಿಗೆ ಸಡನ್ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ಆಗ ಸಹ ತುಂಬ ಪ್ರಾಬ್ಲಮ್ ಅವರಿಗೆ ಆಗ್ತದೆ. ಸರ್, ನಮ್ಮದು ಮಗುಗೆ ಹುಷಾರಿಲ್ಲ. ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು. ಏನಂದರೆ ಪ್ರತಿ ಬಾರಿ ಮಳೆ ಬರುವಾಗ ಸ್ವಲ್ಪ ಮಳೆ ಬಂದರೆ ನಮಗೆ ಇದೆ ದೋಣಿ ಅವಸ್ಥೆ. ದೋಣಿ ಇಲ್ಲ, ನಮಗೆ ಯಾವುದೂ ಅನುಕೂಲ ಇಲ್ಲ. ದೋಣಿಲೇ ಹೋಗಬೇಕು, ದೋಣಿಲೇ ಬರಬೇಕು. ಕ್ಲಾಸಿಗೆ ಆಗುತ್ತಲೇ ಅನಾರೋಗ್ಯ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗಾದರೂ. ಶಾಲೆ ಮಕ್ಕಳು ದೋಣಿಲಿ ಹೋಗ್ತಾರಾ? ಹಾಂ, ರಜೆ ಇರುವಾಗ ಏನೋ ಅನುಕೂಲ ಆಯಿತು. ಇಲ್ಲ ಅಂದರೆ ಹೋಗಲೇಬೇಕು, ದೋಣಿಲೇ ಹೋಗಬೇಕು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆದಾಗ ಕಾವೇರಿ ನದಿಯಲ್ಲಿ ಪ್ರವಾಹ ಬರುತ್ತೆ. ಕಾವೇರಿ ನದಿಯಲ್ಲಿ ಪ್ರವಾಹ ಬಂದಾಗ ಈ ಬೇಂಗೂರು ಗ್ರಾಮ ಏನಿದೆ ಮಡಿಕೇರಿ ತಾಲೂಕು, ಇಲ್ಲಿ ಈ ಪ್ರವಾಹ ಬರುವಂಥದ್ದು ಮತ್ತು ಜನತೆಗೆ ಸಮಸ್ಯೆ ಆಗುವಂಥದ್ದು ಸಂಪೂರ್ಣವಾಗಿ ಇದು ಕಾವೇರಿ ನದಿಯ ನೀರು. ಇದು ಅಂದರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಬೋಟ್ ಮೂಲಕ ಹೋಗಬೇಕು. ಅಂದರೆ ಇಲ್ಲಿ ಬಾಡಗ ಅಂದರೆ ಬೇಂಗೂರು ಚೇರಂಬಾಣೆ ಬೇಂಗೂರು ಗ್ರಾಮದಿಂದ ಬಂದು ಬಾಡಗಕ್ಕಾಗಿ ಮತ್ತು ಆ ಕಡೆ ಚೇರಂಬಾಣೆಗೆ ಹೋಗುವಂಥ ರಸ್ತೆ ಇದು. ಆದರೆ ಇಲ್ಲಿ ಏನಾಗಿದೆ ಅಂದರೆ ರಸ್ತೆ ಒಂದು ಕೇವಲ 2 ಕಿಲೋಮೀಟರ್ 3 ಕಿಲೋಮೀಟರ್ ರಸ್ತೆ ಅಷ್ಟೇ ಸರಿಪಡಿಸಬೇಕು. ಅದಷ್ಟು ಸರಿಪಡಿಸಿದ್ರೆ ಎಲ್ಲವೂ ಸರಿಯಾಗುತ್ತೆ. ಆದರೆ ಅದೆಷ್ಟೋ ವರ್ಷದಿಂದ ಅದನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗಳಿಗಾಗಿಲ್ಲ, ಜನಪ್ರತಿನಿಧಿಗಳಿಗಾಗಿಲ್ಲ. ಈ ಬೋಟ್ ಮೂಲಕ ಇವರು ಸಾಗುವಂಥದ್ದು. ಶಾಲೆಗೆ ಮಕ್ಕಳು ಹೋಗ್ತಾರೆ, ಈ ವಯಸ್ಸಾದವರು ಹೋಗ್ತಾರೆ, ಮತ್ತು ಏನಾದರೂ ಕಾಯಿಲೆ ಬಿದ್ದವ್ರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ರಾತ್ರೋರಾತ್ರಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಕಾಯಿಲೆ ತೊಂದರೆ ಆದರೆ ಅವರನ್ನು ಇಲ್ಲಿ ಕರ್ಕೊಂಡು ಹೋಗುವಂಥ ಇದೇ ಬೋಟ್ ಮೂಲಕ. ರಾತ್ರಿ ಕೂಡ ಇವರು ಬೋಟ್ ಓಡಿಸ್ಲಿಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದಷ್ಟು ಹಣವನ್ನು ಇವರಿಗೆ ಕೊಡ್ತಾರೆ ಒಂದು ವರ್ಷಕ್ಕೆ ಅಂತ ಹೇಳಿ. ಅದರಲ್ಲೇ ಇವರು ಈ ಸೇವೆಯನ್ನು ಮಾಡುವಂಥದ್ದು. ಅಂದರೆ ಇದು ತುಂಬ ಆತಂಕದ ವಿಷಯ ಕೂಡ. ಯಾಕೆಂದರೆ ಶಾಲೆ ಮಕ್ಕಳು ಹೋಗುವಂಥದ್ದು, ವೃದ್ಧರು ಹೋಗುವಂಥದ್ದು ತುಂಬ ಆತಂಕ ಇದೆ. ನೀರು ಇದಕ್ಕಿಂತ ಹೆಚ್ಚು ಬರುತ್ತೆ ಒಂದೊಂದು ಸಲ. ಈಗ ಕಳೆದ ಒಂದು 3 ದಿವಸಗಳಿಂದ ಮಳೆ ಆಗ್ತಾ ಉಂಟು, ಅದಕ್ಕೆ ಇಷ್ಟು ನೀರಿದೆ. ಈಗ ಜನಗಳನ್ನು ಬಿಟ್ಟು ನಾವು ಇಲ್ಲಿ ಹೋಗ್ತಾ ಇರುವಂಥದ್ದು. ಸುಮಾರು ಒಂದು 500 ಮೀಟರ್, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಈ ರೀತಿ ದಾಟಬೇಕು. ಇದು ತುಂಬ ಗಾಳಿಗಳಿದ್ದಾಗ ಈ ಬೋಟ್ ಆಚೆ ಈಚೆ ಓಲಾಡುವಂಥದ್ದು ಇದೆ. ತುಂಬ ಸಮಸ್ಯೆ ಇದೆ. ಆದ್ದರಿಂದ ಹಿರಿಯ ಅಧಿಕಾರಿಗಳೇನಿದ್ದಾರೆ, ಜನಪ್ರತಿನಿಧಿಗಳೇನಿದ್ದಾರೆ, ಆ ರಸ್ತೆಯನ್ನು ಸರಿಪಡಿಸಿದರೆ ಈ ಸಮಸ್ಯೆ ಇರಲ್ಲ. ರಸ್ತೆ ಕೇವಲ ಒಂದು 3 ಕಿಲೋಮೀಟರ್ ರಸ್ತೆಯನ್ನು ಸರಿಪಡಿಸಿದ್ರೆ ಅಷ್ಟೇ ಸಾಕು.